ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಹೋಗ್ತಾ ಇದ್ದೀವಿ ಚುಂಚಿ ಫಾಲ್ಸ್ಗೆ. ಸೊ ಇಲ್ಲಿ ಎಲ್ಲ ಫುಲ್ ಬಾಯ್ಸ್ ರೆಡಿ ಆಗೋರೆ, ಎಲ್ಲ ಹೊರಟೆ ಹೋದ್ರು. ಇವಾಗ ಇಲ್ಲಿಂದ ಚುಂಚಿ ಫಾಲ್ಸ್ ಹೋಗ್ತಾ ಇದ್ದೀವಿ. ಅಲ್ಲೇ ನಿಯರ್ ಬೈ ಚುಂಚಿ ಫಾಲ್ಸ್ ಅಕ್ಕಪಕ್ಕ ಯಾವುದೇ ಪ್ಲೇಸ್ ಇದೆ, ಎಲ್ಲ ಪ್ಲೇಸ್ನ ನೋಡ್ಕೊಂಡು ಬರೋದ್ರ ಪ್ಲಾನ್ ಆಗಿದೆ. ಸೊ ಗಾಡೀಲಿ ಫ್ಯೂಲ್ ಅಪ್ ಆಗಿದೆ, ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್. ಇಲ್ಲಿಂದ ಗಾಯ್ಸ್ ಎಲ್ಲ ನಿಂತ್ಕೊಂಡಿದ್ದೀವಿ. ಅಲ್ಲಿ ಪೊಲೀಸವರು ನನ್ನ ಗಾಡಿ ಲ್ಯಾಪ್ಸ್ ಆಗೈತೆ, ಇನ್ಸೂರೆನ್ಸು ಹಿಡ್ಕೊಬಿಟ್ಟವ್ರು. ಇವಾಗ ಎಲ್ಲ ಅಲ್ಲಿ ನಿಂತ್ಕೊಂಡವ್ರು ನೋಡಿ, ಬಿಡ್ತಾವ್ರೆ. ಈಗೇನು ಬಿಡ್ತಾರೆ ಇವಾಗ, ನಿಂತ್ಕೊಬಾರ್ದು ಹೋಗಿ ಅಂತ ಹೇಳ್ತಾವ್ರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಗುರಾಯಿಸ್ತಾರೆ ಗುರು, ಫೋಟೋ ಬ್ಲಾಗಿಂಗ್ ಸೆಂಟರ್ ಹಾಕೊಂಡಿದ್ದೀವಲ್ಲ ಅದಕ್ಕೆ ಬಿಡಲ್ಲ ಅಂತವ್ರೆ. ಕಾಸು ಕೊಡ್ಲಿಂದ ನಮ್ಮ ಹತ್ರ ಬೇರೆ ಪೆಟ್ರೋಲ್ ಬಿಟ್ಟರೆ ₹1 ಕಾಸಿಲ್ಲ, ಏನಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಅವ್ನು ಬೇರೆ ಹಿಂದೆ ಕುತ್ಕೊಂಡು ಹೆಲ್ಮೆಟ್ ಬೇರೆ ಹಾಕಿರ್ಲಿಲ್ಲ. ಒಬ್ಬ ಹೆಲ್ಮೆಟ್ ಸಾಲ್ಟೇಜ್ ತಂದೇ ಇರಲಿಲ್ಲ ಮನೆಯಿಂದ, ಅವನು ಅದಕ್ಕೂ ಸೇರಿ ಸೋಲ್ಸಲ್ಲಿ ಹಾಕೊಂಡವ್ರು. ಇವಾಗ ಇಲ್ಲೊಬ್ರು ಬೇರೆ ಪೊಲೀಸ್, ಹೈವೇ ಪೊಲೀಸ್ ಹಾಕೊಂಡಿರೋದು. ಅದನ್ನು ಎಲ್ಲ ಬಂದು ನಿಲ್ಲಿಸ್ತಾ ಇದ್ದೀವಿ. ಈಗ ಏನಾಗುತ್ತೆ ಏನೋ ಗೊತ್ತಿಲ್ಲ. ನೋಡಿ ಅವನು ಕುಟ್ಟಿ, ನನ್ನ ಹೆಸರು ಕುಟ್ಟಿ ಅಂದ್ಬಿಟ್ಟು. ಪ್ರಕಾಶ ಬತ್ತಾನೆ ಅಲ್ಲಿ ಬೇರೆ. ಅವ್ರು ಯಾರೋ ಒಬ್ರು ಮೈನ್ ಹೆಡ್ ಪೊಲೀಸ್ ಯಾರೋ ನಿಂತ್ಕೊಬಾರ್ದು, ಹೋಗಿ ಹೋಗಿ ಅಂತ ಕಳಿಸ್ತವ್ರೆ. ಇನ್ನು ನೋಡ್ರೆ 3 ಗಾಡಿ ನಿಲ್ಸಿದ್ದೀವಿ, ಇನ್ನೊಂದು ಏನು ಮಾಡೋದು ಏನೋ ಗೊತ್ತಿಲ್ಲ. ನೋಡ್ಬೇಕೇನೋ, ಲಾಸ್ಟಲ್ಲಿ ನೋಡ್ಬಿಟ್ಟು ಹೇಳ್ತೀವಿ. ಏನೋ ಮಾಡೋದ್ಲೇ, ಇನ್ನೂ 50 ಕಿಲೋಮೀಟ್ರ್ ಐತೆ ಕಣೋ. ಎಲ್ಲ ಇಲ್ಲೇ ನಿಂತ್ಕೊಂಡಿದ್ದೀವಿ. ಈಗ ಅವ್ರನ್ನ ಬಿಟ್ಟರೆ ಹೋಗೋದೆ. ಮತ್ತು ನಂಗೆ ಗಾಡಿ ಬಿಟ್ಟಂಗೆ ಇವತ್ತು. ಅವ್ರು ಬೇರೆ ಜಾಸ್ತಿ ಜನ ಹೋದರೆ, ನನ್ನ ಬೇರೆ ಹೆಲ್ಮೆಟ್ಗೆ ಗೋಪ್ರೋದು ಏನಪ್ಪ ಸೆಟಪ್ ಎಲ್ಲ ಹಾಕೋದಕ್ಕೆ ಆ ಕಡೆ ಕಳಿಸಿ, ಆ ಕಡೆ ಹೋಗಿ ಅಂತ ಕಳಿಸ್ತವ್ರೆ. ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಏನು ನೋಡಿ ಗೋಪ್ರೋ ಹಾಕಿದ್ವಿ ಎಲ್ಲೂ ಸರಿ ಮಾಡಿ ಎಷ್ಟುದಾಗ್ಬಿಟ್ಟ ನೋಡಿ, ಕೂದಲಲ್ಲಿ ಹುಡುಗಿ ಥರ. ಏನೋ ಮಾಡೋದು ಬಿಟ್ಟು ಇವಾಗ, ಏನು ಮಾಡೋದು ನಾವು, ಇವಾಗ ತಲೆನೇ ಗೆರ್ತೈತ್ಲು. ಒಳ್ಳೆ ಸಾಹಸ ಆಯ್ತಲ್ಲ ಗುರುವ್ರದ್ದು. ಸರಿ ಸಾಕೋಬಿಟ್ಟವ್ರೆ. ನೋಡಿ ಎಲ್ಲ ಹೆಂಗೆ ನಿಂತವ್ರೆ, ಈ ಕಿರಣ ಕಣ್ಣಿಸ್ಕೊಂಡಿರ್ತಾರೆ. ಎಲ್ಲ ನಿಂತ್ಕೊಂಡವ್ರೆ, ಬೈತಿರ್ತಾನೆ ಬ್ಲಾಕ್ ಮಾಡ್ಕೊಂಡು ನಿಂತವ್ರು. ನೋಡಲ್ಲಿ ನೋಡಿ ಎಲ್ಲ ಹೆಂಗೆ ನೋಡ್ತಾರೆ. ಈಗ ಸೊ ಈಗ ಏನು ಮಾಡೋದ ಗೊತ್ತಿಲ್ಲ. ಅವ್ರು ಬಿಟ್ಟರೆ ಹೋಗೋದಿಲ್ಲ, ಕಾಸು ಕೊಡಬೇಕು ಗೈಸ್, ಏನು ಮಾಡ್ತಾರೋ. ಸೊ ಅಲ್ಲಿ ಗಾಡಿ ಫೈನಲಿ ಬಿಟ್ಟವ್ರೆ. ಸ್ವಲ್ಪ ಕಾಸು ಇಸ್ಕೊಂಡ್ರು, ಕಾಸು ಕೊಡ್ತೀವಿ. ಲೈಟ್ ಲಾಸ್ಟ್ ಬಿಟ್ಟವ್ರೆ. ನಿಮ್ಮ ಗಾಡಿ ನಂಬರ್ ಬೇರೆ ತೋರಿಸ್ತೀನಿ ನೋಡಿ, ಪೊಲೀಸ್ ಯಾರು ಇದ್ರೆ ಹಾಕೊಳ್ಳಿ. ಈ ಪ್ರಭುನೇ ನಿಲ್ಸ್ಕೊಂಡು ಸೈಡಿಗೆ. ಸೊ ಗಾಯ್ಸ್ ಬಿಟ್ಟವ್ರೆ ಫೈನಲಿ. ಅಲ್ಲಿ ಪೊಲೀಸು ಹೋಗ್ತಾ ಇದೀವಿ. ತಿರ್ಗಾ ಫ್ಯೂಯಲ್ ಹಾಕ್ಸಕ್ಕೆ ನಿಲ್ಸಿದ್ದೀವಿ. ಇಲ್ಲೇ ಒಂದು ಗಾಡಿ. ಏನೋ ನನ್ನ ಮಕ್ಳ ಪೊಲೀಸ್ಗೆ ತಗೊಳಕ್ಕೆ ಒಂದ್ಸತಿ ಹುಚ್ಚೋಯಕ್ಕೆ ಒಂದ್ಸತಿ ಎಸದಿ ನಿಲ್ಸ್ಕೊಂಡು 1.5 ಗಂಟೆ ಒಂದ್ಸತಿ ಅನ್ನಲ್ಲೇ ನಡೆಯಲೇ. ಹೆಂಗೆ ಕೇಳ್ದ ಗೊತ್ತಾ, ಏನಕ್ಕೆ ಹಾಕೊಂಡಿದ್ದು ಹೇಳು, ಏನಕ್ಕೆ ಹಾಕೊಂಡಿದ್ದು ಹೇಳು, ಏನಕ್ಕೆ ಹಾಕೊಂಡಿದ್ದು? ವಿತೌಟ್ ಹೆಲ್ಮೆಟ್. ಜೋರಾಗ ವಿತೌಟ್ ಹೆಲ್ಮೆಟ್. ನಮ್ಮ ಕಿರಣ್ ಬ್ರೋ ಮಾಡಿದ ಸವಾಸ ಇಲ್ಲ ಇದು. ನಾನಿಲ್ಲ ನುಗ್ಸ್ಬಿಡ್ತಿದ್ದೆ ಹೆಲ್ಮೆಟ್ ಇದ್ದಿದ್ರೆ ಆರಾಮಾಗಿ. ಅದಕ್ಕೇನು ನೀವ್ಯಾರು ನುಗ್ಸಕ್ಕಾಗೋಡಿ ಹಂಗೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಿ. ಒಂದು ಹೆಲ್ಮೆಟ್ ಸಾಲ್ಟ್ ಆಗಿತ್ತು, ಹೆಲ್ಮೆಟ್ ಮನೇಲಿ ಅವ್ನು ತಂದಿಲ್ಲ ಅವನು ಕಿರಣ್. ಪೆಟ್ರೋಲ್ ಹಾಕ್ಸಕ್ಕಾಗೋರು, ಅಲ್ಲಿ ಪೆಟ್ರೋಲ್ ಹಾಕ್ಸ್ತವ್ರೆ. ನಾವು ಇಲ್ಲಿ ಗಾಡಿ ನಿಲ್ಸ್ಕೊಂಡು ನಿಂತ್ಕೊಂಡಿದ್ದೀವಿ. ಸೊ ಇವಾಗ ಇದಾದ್ಮೇಲೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಯ್ತು? ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಚುಂಚಿ ಫಾಲ್ಸು? 14. ಇನ್ನು 14 ಕಿಲೋ. ಇನ್ನು 11 ಕಿಲೋಮೀಟ್ರ್ ಇದೆ. ಇಲ್ಲಿಂದ 11 ಕಿಲೋಮೀಟ್ರ್ ಹೋಗ್ಬಿಟ್ಟು
ಅದು ಚೆನ್ನಾಗಿರ್ತದೆ ಚುಂಚಿ ಫಾಲ್ಸ್. ಏನು ನೋಡು, ಅದೇ 11 ಕಿಲೋಮೀಟರ್ ಅಲ್ಲೊಂದು ಕಡೆ ಲೆಫ್ಟ್ ತಗೊಬೇಕು. ಇವಾಗ ಬೇರೆ ಮಳೆ ಸೀಸನ್ನು, ಇವಾಗ ಬಿಸಿಲು ಎಲ್ಲ ಸರಿಗೆ ಹೊಡಿತೈತೆ. ಇಲ್ಲ ನೀರಿಲ್ಲ, ನೀರಂತೂ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತದೆ. ಅದು ಮುಗಿಸ್ಕೊಂಡು ಅಲ್ಲಿಂದ ಮೇಕೆದಾಟು ಇಲ್ಲ ಅಲ್ಲೇ ಅದೋ ಇನ್ನೊಂದು ರಾಮ್ ಫಾಲ್ಸ್ ಅಂತ ಯಾವುದೋ ಐತೆ, ಅದು ಅನ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಏನೋ. ಲೋ ಈ ವ್ಲಾಗ್ ನೀವು ಅಮ್ಮ ನೋಡ್ರೆ ಏನು ಮಾಡ್ತೀಯಾ? ಈ ವ್ಲಾಗ್ ನೀವು ಅಮ್ಮ ನೋಡಿದ್ರೆ ಅಷ್ಟೇ ಹಂಗಂದ್ರೆ. ನೋಡಿ ಆಂಟಿ ನೋಡಿ, ಹೇಳ್ದಲ್ಲೇ ಬಂದವನೆ ನೋಡಿ ಆಂಟಿ, ನೋಡ್ಕೊಳ್ಳಿ. ನೀವು ನಿಮ್ಮ ಮಗ ಪ್ರಶಾಂತ್ ನೋಡ್ಕೊಳ್ಳಿ. ನೋಡಿ ಆಂಟಿ ಬಯಲ್ದೆ ಆಯ್ ಅಂತವನೆ ನೋಡಿ. ಸಾಕ ಮಾತ್ರ ನೋಡಿ, ಫುಲ್ಲು ಬೆಟ್ಟ. ಗಾಯ್ಸ್ ಇನ್ನೇನು ಚುಂಚಿ ಫಾಲ್ಸ್ ಹತ್ರ ಬಂದ್ವಿ. ಇಲ್ಲಿಂದ 400 ಮೀಟರ್ ಇದೆ ಎಂಟ್ರೆನ್ಸು. ಎಂಟ್ರಿ ಪಾಯಿಂಟ್ ಹಿಂದೆ ಹೋಯ್ತು. ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಮಾಡ್ಬೇಕು ಅನ್ಸುತ್ತೆ, ನೋಡೋಣ. ಇಲ್ಲಿಂದ ಮನ್ ರೋಡ್ ಇದೆ, ಮನ್ ರೋಡ್. ಇನ್ನೂ ಎರಡು ಗಾಡಿಲಿ ಅವಾಗ ಬಂದರು ಅವರು. ಆ ಕಡೆ ಇನ್ನೊಂದು ರೂಟ್ ಇತ್ತು, ಆ ಕಡೆ ರೂಟಿಂದ ಬಂದವ್ರೆ. ಇವಾಗ ಇಲ್ಲಿ ಹೆಂಗೆ ಹೋಗುತ್ತೋ ನಾವು ಗೊತ್ತಿಲ್ಲ. ಒಂದೇ ಕಡೆ ಕನೆಕ್ಟ್ ಆದರೆ ಓಕೆ. ಆ ವ್ಯೂ ಏನಿದೆ ಗಾಯ್ಸ್, ಯಪ್ಪ ಫುಲ್ ಮುಂದೆ ನೋಡಿ ವ್ಯೂ ಹೆಂಗಿದೆ, ಅಲ್ಟಿಮೇಟ್ ಆಗಿದೆ ಮಾತ್ರ. ಅಲ್ಲಿ ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕು. ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕನ್ಸುತ್ತೆ. ಟಿಕೆಟ್ ಬೇರೆ ತಗೋತವ್ರೆ. ಸೊ ಗೈಸ್ ಅಲ್ಲಿ ಪಾರ್ಕ್ ಮಾಡಾಯ್ತು ಗಾಡಿನ. ಅಲ್ಲಿಂದ ಬಂದಿದ್ದೀವಿ. ಈ ಕಡೆಯಿಂದ ಎಂಟ್ರೆನ್ಸ್ ಅಲ್ಲಿ ಕಾಣಿಸ್ತೇವೆ ನೋಡಿ, ನೀರು ಹರ್ಕೊಂಡು ಹೋಗ್ತಾರೆ. ಅದು ಇಲ್ಲಿ ಹೆಲ್ಮೆಟ್ ಇಡ್ತಾವ್ರಲ್ಲ, ಇಲ್ಲ ನಂಗೆ ಅಲ್ಲಿ ಟೈಮ್ ಲ್ಯಾಪ್ ಮಾಡಕ್ಕೆ ವಿಡಿಯೋ ಇದ್ಬೇಕು ಹೆಲ್ಮೆಟ್ ಎತ್ಕೋಬೇಕಾದ್ರೆ ಮಾತ್ರ. ಸೊ ಇಲ್ಲಿಂದ ಕೆಳಗಡೆ ಇಳ್ದ್ಬಿಟ್ಟು ಅಲ್ಲಿ ಚಿಕ್ಕದಾಗ ಕಾಣಿಸ್ತದೆ, ಎಲ್ಲ ಕಸ ಹಾಕ್ಬಿಟ್ಟವ್ರೆ. ಇಲ್ಲಿಂದ ಇಳ್ದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಫಾಲ್ಸ್ ಸೌಂಡ್ ಇಲ್ಲಿಂದನೇ ಕೇಳಿಸ್ತಾ ಇದೆ. ಹೋಗಿ ನೋಡೋಣ. ಮೊನ್ನೆಲ್ಲ ಮಳೆ ಬಂದಿರೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಫ್ಲೋ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಒಳ್ಳೆ ಸೀನು ಗೈಸ್. ಬರಬೇಕಾದ್ರೆ ಪೊಲೀಸ್ ಹಾಕ್ಕೊಂಡು ಅವ್ರಿಗೆಲ್ಲ ಕಾಸು ಕೊಟ್ಟು, ಇರೋ ಖರ್ಚು ಕಾಸು ಎಲ್ಲ ಅವ್ರಿಗೆ ಕೊಟ್ಟು. ಇವಾಗ ಏನು ₹1 ಇಲ್ಲ ನೋಡಿ. ಇಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ಕಾಲುವೆ ಥರ ಇರ್ತದೆ. ಇಲ್ಲಿ ವಾವ್ ಸಕ್ಕದಿದೆಲ್ಲ ಚಿಂದಿ. ಆ ಕಡೆಯಿಂದ ಹರ್ಕೊಂಡು ಇಲ್ಲಿಂದ ಹಿಂಗೆ ಬಂದು ಈ ಥರ ಬತ್ತವ್ರೆ. ಸೊ ಅಲ್ಲಿ ಅವರು ಹೋಗ್ತಿದ್ದಾರೆ. ಫಾಲ್ ಸೌಂಡ್ ಕೇಳಿಸ್ತಾ ಇದೆ, ನೋಡೋಣ. ಸೊ ಗೈಸ್ ಹೋಗ್ತಾ ಇದ್ದೀವಿ ಎಲ್ಲ ನಡ್ಕೊಂಡು. ಮಿಕ್ದವ್ರು 3-4 ಜನ ಮುಂದೆ ಹೋಗ್ಬಿಟ್ಟವ್ರೆ. ಸೊ ಚುಂಚಿ ಫಾಲ್ಸ್ ಲೈಕ್ ಅಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ಇಸ್ಕೊಂಡಿರ್ತಾನೆ. ಎಷ್ಟು ಟಿಕೆಟ್? ₹40 ಗಾಡಿಗೆ. ಹಾಂ, ಒಂದು ಗಾಡಿಗೆ ₹10 ಅಂತೆ. ಇಲ್ಲಿ ನೀರಿದೆ. ಸೊ 4 ಗಾಡಿ ಕೊಟ್ಬಿಟ್ಟು ಅಲ್ಲಿಂದ 500 ಮೀಟರ್ ನಡಿಬೇಕು ಒಳಗಡೆ ಫಾಲ್ಸ್ ಹತ್ರ ಹೋಗೋಕ್ಕೆ. ಸೊ ನೋಡಿ ಹಿಂಗಿದೆ ರೋಡ್, ಮಣ್ ರೋಡು. ಬಟ್ ಆ ಕಡೆ ಈ ಕಡೆ ಎಲ್ಲ ಫುಲ್ ಗ್ರೀನರಿ ಇದೆ, ನೇಚರ್ ಇದೆ. ಬಟ್ ಇವತ್ತಂತೂ ಹೆವಿ ಬಿಸಿಲಿದೆ ಮಾತ್ರ. ಈ ಸಲ ಮಳೆ, ನಿನ್ನೆಲ್ಲ ಮಳೆ ಇತ್ತು, ಫುಲ್ ವೆದರ್ ಸಕ್ಕತ್ತಾಗಿ. ಇವತ್ತು ನೋಡ್ರೆ ಫುಲ್ ಬಿಸಿಲಿದೆ. ಅಲ್ಲಿ ಎಲ್ಲ ಹೋಯ್ತವ್ರೆ ನೋಡು ಮುಂದ. ಅಲ್ಲಿಂದ 500 ಮೀಟರ್ಸ್ ನಡಿಬೇಕು. ತುಂಬ ತಲೆ ಶೂಟ್ ಹೊಡಿತೇನೆ, ನಡ್ಕೊಂಡು ಹೋಗ್ತಾ ಇದೀವಿ. ಹಾಗೆ ನೋಡಕ್ಕೆ ಹೋಗ್ಬಿಡಿ, ಇದೆಲ್ಲ ಕಟ್ಟಾಗುತ್ತಲ್ಲ. ಸೊ ಫುಲ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಮಾತ್ರ. ಸುತ್ತ ಫುಲ್ಲು ಇಲ್ಲಿ ನೋಡಿದ್ವಿ ವ್ಯೂ. ಸೊ ಗಾಯ್ಸ್ ಇಲ್ಲಿ ಹರಿತಾ ಇನ್ನೂ ಸ್ವಲ್ಪ ಹತ್ರ ಹೋಗ್ಬೋದು. ಆ ಕಡೆ ಎಲ್ಲ ಅವ್ರು ಬಾಯ್ಸ್ ಕೂತಿದ್ದಾರೆ. ಹೋಗ್ತಾ ಇದ್ದೀನಿ. ಇವನು ಹಚ್ತಾನೆ ನೋಡಿ. ಈಗ ಇಲ್ಲಿ ಹತ್ಬಿಟ್ಟು ಅಯ್ಯಪ್ಪ ನೋಡಿ ಎಲ್ಲ ಹಿಂಗೆ ಅಲ್ಲೇ ನೋಡ್ತವ್ರು ಕುತ್ಕೊಂಡು ತೋರಿಸ್ತೀನಿ ನೋಡಿ ನಿಮ್ಗೂ ವ್ಯೂ. ಓಯ್ಯೋ ಅಲ್ಟಿಮೇಟ್ ಆಗಿದೆ. ಸಿ ಎಲ್ಲ ಕುತ್ಕೊಂಡು ನೋಡ್ತವ್ರೆ. ಇಲ್ಲಿ ಪೇ ಮಾಡಬೇಕಾ? ₹100 ಪೇ ಮಾಡ್ಬೇಕು ಒಬ್ರಿಗೆ. ಸ್ಟಾರ್ಟಿಂಗ್ ಅಷ್ಟೇ ₹10 ಪೇ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಪಾರ್ಕಿಂಗ್ ಕಣಪ್ಪ ಅದು.
ಹ್ಞೂ ಅದಾದ್ಮೇಲೆ ಏನು ಒಳಗಡೆ ಎಲ್ಲೂ ಪೇ ಇಲ್ಲ ಅಂತ ಹೇಳಿ ಗೈಡ್ ಬೇಡ ನಾವೇ ಹೋಗ್ತೀವಿ. ಗೈಡ್ ಇಲ್ಲ ಅಂದ್ರೆ ಒಳಗಡೆ ಬಿಡಲ್ಲ. ನೀವು ಟೇಸ್ಟಿಂಗ್ ಬರ್ಸ್ಕೊಬರ್ಬೇಕು. ಇಲ್ಲಿ 1983 ಜನ ಡೆತ್ ಆಗಿರೋದು. ಇನ್ನು ಗೌರ್ಮೆಂಟ್ ರೂಲ್ಸ್ ಅಲ್ಲಿಗೆ ಅಲ್ಲಿ ನೋಡಿ ವಾಪಸ್ ಹೋದ್ರೆ ಏನಿಲ್ಲ. ಇಲ್ಲಿ ಒಳಗಡೆ ಹೋದ್ರೆ ಗೈಡ್ ತೊಗೊಂಡು ಹೋಗ್ಲೇಬೇಕು. ಇಲ್ಲಿ 1983 ಜನ ಡೆತ್ ಆಗಿರೋದು. ಗೈಡ್ ಇಲ್ಲ ಅಂದ್ರೆ ಒಳಗಡೆ ಗೈಡ್ ಎಷ್ಟು ಒಬ್ರಿಗೆ 100 ರೂಪಾಯಿ ಚಾರ್ಜ್. ಯಾರು ಯಾಕೆ ಕೇಳಬೇಕು, ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಡ್ಯೂಟಿ ಮಾಡೋಣ ನಾನು, ಅರ್ಥ ಆಯ್ತಾ? ಇಲ್ಲೇ ತುದಿಲಿ ನಿಂತ್ಕೊಂಡು ನೋಡ್ತೀವಿ ಅಂದ್ರೆ ಬಿಡಲ್ವಾ? ನಿಮಗೆ ನೋಡೋಕ್ಕೆ ಅಲ್ಲಿಗೆ ಲಾಸ್ಟ್ ಅಪ್ಪ. ನೀನು ಅಲ್ಲಿ ನೋಡ್ಕೊಂಡು ಹೋದ್ರೆ ನಮ್ಗೆ ಯಾವುದೇ ರೀತಿ ಇದಿಲ್ಲ. ಒಳಗಡೆ ಹೋದ್ರೆ ಚಾರ್ಜ್ ಕಟ್ಟಬೇಕು. ಗೈಡ್ ಬರ್ತಾರೆ, ನಿಮಗೆ ಒಬ್ಬ ಗೈಡ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಒಬ್ರು ಒಂದೊಂದು ಗೈಡ ಒಬ್ರಿಗೆ 100 ರೂಪಾಯಿ ತಗೋತಾರೆ ಒಂದು ಗ್ರೂಪ್ಗೆ. ಅವರೇ ಗೈಡ್ ಕಣಪ್ಪ ಅಲ್ಲಿಗೆ. ಅಲ್ಲಿಂದ ಇನ್ನೂ ಒಳಗಡೆ ಹೋದ್ರೆ ಇನ್ನೂ 4 ಜನ ಗೈಡ್ ಇದ್ದಾರೆ. ಇದಕ್ಕೆ ಬಂದಿದೆ ಅಲ್ಲಿ ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವರೇ ಒಂದು ಪರ್ಸನಲ್ ಗೈಡ್ ಕೊಟ್ಬಿಟ್ಟು ಆ ಗ್ಯಾಂಗ್ ನ ಫುಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಆಗೋಗುತ್ತಪ್ಪ. ನೀವೇ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀವಿ ಸೊ ಬಿಡಲ್ಲ ಅಂತವ್ರೆ. ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಿದೆ ನೋಡಿ. ಅಲ್ಲಿ ಹತ್ರ ಫುಲ್ ಅಲ್ಲಿ ಕುತ್ಕೊಂಡು ನೋಡ್ಬೋದು. ಬಟ್ 100 ರೂಪಾಯಿ ಕೊಟ್ಟು ಹೋಗ್ಬೇಕಂತ 100 ಗೈಸ್. ನಾವೇನೋ ಬಿಡ್ತಾರೆ ಅನ್ಕೊಂಡು ಹೋದ್ವಿ, ಅಲ್ಲಿ ನೋಡ್ರೆ ಬಿಡಲ್ಲ ಅಂತವ್ರೆ. ಸೊ 100 ರೂಪಾಯಿ ಒಬ್ರಿಗೆ ಪೇ ಮಾಡಿದ್ರೆ ಲೈಕ್ ಒಬ್ರು ಆ ಗ್ಯಾಂಗ್ ಏನಿರುತ್ತಲ್ಲ ಆ ಪರ್ಟಿಕ್ಯುಲರ್ ಗ್ಯಾಂಗ್ಗೆ ಒಬ್ರು ಗೈಡ್ ಥರ ಕೊಡ್ತಾರೆ. ಲೈಕ್ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ತೋರಿಸ್ತಾರೆ ಜಾಗನ ಅಷ್ಟೇ. ಅದಿಲ್ಲ ಕಾಸೆಲ್ಲ ಕೊಡಲ್ಲ, ನಾರ್ಮಲ್ ಆಗಿ ನೋಡ್ತೀವಿ ಅಂದರೆ ಇಲ್ಲಿಂದ ನೋಡ್ಬೇಕಷ್ಟೇ. ಇಲ್ಲಿಂದ ನೋಡ್ಕೊಂಡು ಏನಿರುತ್ತೆ ಅದು ನೋಡ್ಕೊಂಡು ಹೋಗ್ಬೋದು. ಅದೇ 100 ರೂಪಾಯಿ ಕೊಟ್ಟರೆ ನಿಮ್ಗೆ ಅಲ್ಲಿಗೆ ಬಿಡ್ತಾರೆ. ಅಲ್ಲಿದೆಯಲ್ಲ ಆ ಜಾಗ ಇದೆಯಲ್ಲ ಆ ಜಾಗಕ್ಕೆ ಬಿಡ್ತಾರೆ. ಇಲ್ಲ ಅಂದರೆ ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕಷ್ಟೇ. ಕುತ್ಕೊಂಡು ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕು ನೋಡಿ. ಅವರೇ ಅಂತ ಗೈಡು ಅಲ್ಲಿರಲ್ಲ, ಅದು ಅವರೇ ಅಂತ ಗೈಡು ಅಷ್ಟೇ ಗೈಸ್. ಸೊ ಗೈಸ್ ಎಲ್ಲ ನೋಡ್ಕೊಂಬಂದಾಯಿತು. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ. ಸೊ ಕೆಳಗಡೆ ಹೋಗ್ಲಿಲ್ಲ, ಒಬ್ರಿಗೆ 100 ರೂಪಾಯಿ ಇದೆ. ನಾವು 8 ಜನ ಇದೆ, 800 ರೂಪಾಯಿ ಆಗುತ್ತೆ. ಸೊ ಹೋಗೋದು ನೋಡ, ಅಲ್ಲೇ ನೋಡ್ಕೊಂಡು ಎಲ್ಲ ರೀಲು ಅದು ಇದೆಲ್ಲ ಶೂಟ್ ಮಾಡ್ಕೊಂಡು ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ವಿ. ಎಲ್ಲ ಬರ್ತಾಯಿದ್ದಾರೆ. ಹೋಗ್ಬಿಟ್ಟು ಇಲ್ಲಿಂದ ಆನ್ ದಿ ವೇನೆ ಯಾವುದೋ ರಾಮ್ ಫಾಲ್ಸ್ ಅಂತ ಇದೆ, ಮ್ಯಾಪಲ್ಲಿ ನೋಡಿ ತೋರಿಸ್ತಾ ಇದೆ. ಅದು ಚೆನ್ನಾಗಿದೆ. ಅದಕ್ಕಾದರೆ ಆನ್ ದಿ ವೇನೆ ಇರೋದು, ಆದರೆ ಅದಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋದು. ಹೋದರೆ ಅದು ವ್ಲಾಗಲ್ಲಿ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಹಾಂ ಏನಂದೆ? ಹಾಂ ಇಲ್ಲಿಂದ 2 ಅವರ್ ಜರ್ನಿ ಐತೆ, ಅರ್ಧ ಗಂಟೆಲಿ ಮನೆ ಇರಬೇಕು ಅಂತ ಅವ್ರ ಅಪ್ಪ ಅಂತವ್ರೆ. ಈಗ ಏನು ಮಾಡೋದು? ನೆಕ್ಸ್ಟ್ ಟೈಮ್ ಬರೋಣ ನಡಿ. ಆಗಲ್ಲ ಕಣೋ, ಹತ್ರ ಕಣೋ, ಅಂತೀವೇನೆ ಕಣೋ, ಹೋಗ್ಬಿಟ್ಟು ಹೋಗೋಣ. ಅಲ್ಲಿ ಇನ್ನೊಂದು. ಸೊ ಗೈಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಬಾಯ್. ಬೆಳಗ್ಗೆ ಬೇಗ ಬನ್ನಿರಿ, ಎಂಜಾಯ್ ಮಾಡ್ಬೇಕು. ಬಂದರೆ ಬೆಳಗ್ಗೆ ಬೇಗ ಬನ್ನಿ ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲೇ ಸುತ್ತಮುತ್ತ 3 ಪ್ಲೇಸ್ ಇದೆ, ನೋಡ್ಕೊಂಡು ಹೋಗ್ಬೋದು. ಇಲ್ಲ ಲೇಟಾಗಿ ಬಂದರೆ ಅವರೆಲ್ಲ ನಾನ್ಗೇನೋ ಓಕೆ ನಮ್ಮ ಮನೇಲಿ ಹೇಳಿರ್ತೀನಿ, ಇವ್ರು ಹೇಳಿರಲ್ಲ, ಅದು ಇದು ಹಂಗಿರುತ್ತಲ್ಲ. ಸೊ ಹೋಗೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ಬೇಗ ಬನ್ನಿ. ಇಲ್ಲೇ ಅಕ್ಕಪಕ್ಕ 3 ಪ್ಲೇಸ್ ಇದೆ, ಕವರ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಷ್ಟೇ ಗೈಸ್. ಸೊ ಓಕೆ ವ್ಲಾಗ್ ಏನು ಮಾಡ್ತೀನಿ. ಬಾಯ್ ಗೈಸ್. ಬಾಯ್ ಮೇಡಮ್. ಬಾಯ್ ಗೈಸ್.